ಮುಂಚೆ ಎಲ್ಲ ಒಂದೊಂದೇ ಸಿಗ್ನಲಲ್ಲಿ ಹೋಯ್ತಿದ್ದು. ಇವಾಗ ಮೈಸೂರು ಬೆಂಗಳೂರು ಆಗ್ತಾಯಿದೆ. ಇನ್ನೂ ದಸರಾ ಬಂದಿಲ್ಲ, ಅದಕ್ಕಿಂತ ಮುಂಚೆನೇ ಮೈಸೂರು ಬೆಂಗಳೂರು ಆಗ್ತಾ ಇದೆ. ಮುಂಚೆ ಬೆಂಗಳೂರು ಬರೀ ದಸರಾ ಟೈಮಲ್ಲಿ ಮಾತ್ರ ಬೆಂಗಳೂರು ಥರ ಇರೋದು. ಇವಾಗ ನಾರ್ಮಲ್ ಟೈಮಲ್ಲೂ ಬೆಂಗಳೂರು ಆಗಿಬಿಟ್ಟಿದೆ ಮೈಸೂರು. ಏನು ಮಾಡೋದು? ಓಕೆ, ವೆಲ್ಕಮ್ ಟು ಮೈ ನ್ಯೂ ಚಾನಲ್. ಸೊ ನಾನೊಂದು ಹೊಸ ಚಾನಲ್ ಓಪನ್ ಮಾಡಿದ್ದೀನಿ. ಸೊ ಇದರಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಸಿಟಿ ಒಳಗಡೆ ಓಡಾಡೋದು, ಆವಾಗ ಒಂದು ಸ್ವಲ್ಪ ಆಚೆ ಕಡೆನೂ ಹೋಗ್ತಾ ಇರ್ತೀನಿ, ರೈಡ್ ಮಾಡ್ತಿರ್ತೀನಿ. ಸೊ ಅದನ್ನು ಕವರ್ ಮಾಡ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ, ನಿಮ್ಮೆಲ್ರಿಗೂ ಎಂಟರ್ಟೈನ್ ಮಾಡ್ತೀನಿ ಅದ್ರ ಜೊತೆಗೆ. ಸೊ ಇದಿಷ್ಟು ಇದರಲ್ಲಿರುತ್ತೆ. ಮೇಯ್ನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎಲ್ಲರೂ ಫಸ್ಟು ಮೈಸೂರವ್ರಿಗೆ ಫಸ್ಟ್ ಏನೇ ಹೊಸದಾಗಲಿ, ಯಾರೇ ಆದರೂ ಅಷ್ಟೇ, ಹೊಸದಾಗಿ ಏನೇ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ಹೋಗೋದು ಎಲ್ಲಿಗೆ? ನಮ್ಮ ತಾಯಿ ಚಾಮುಂಡೇಶ್ವರಿ ನೋಡ್ಕೊಬರೋದಕ್ಕೆ. ಸೊ ನಮ್ಮ ಲಾಗು ಕೂಡ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಇವಾಗ ರೈಟ್ ನಾವು ಪ್ರೆಸೆಂಟು ಬೆಟ್ಟಕ್ಕೆ ಹೋಗ್ತಾಯಿದ್ದೀನಿ. ಮುಂಚೆ ಇದು ಹೆಂಗಿತ್ತು ರೋಡು, ಸುಮಾರು ವರ್ಷಗಳೇ ಆಗೋಯಿತು. ಗನ್ ಹೌಸು ಮುಂಚೆ ಇದೆಲ್ಲ ಏನೂ ಇರಲಿಲ್ಲ. ಇವಾಗ ಫುಲ್ ಟಾಪ್ ನೋಡಿ. ನಮ್ಮ ರೈತರು ಯಾವ ಥರ ಎಲ್ಲ ಕಷ್ಟಪಡ್ತಾರೆ. ನೈಟೆಲ್ಲ ಬರ್ತಾರೆ, ನೈಟೆಲ್ಲ ನಡೀತದೆ ಇದು ಮಾರ್ಕೆಟು. ಬಟ್ ಆದರೂ ನಮ್ಮ ರೈತರಿಗೆ ಪಾಪ, ನಮ್ಮಗಳಿಗೆ ಆ್ಯಕ್ಚುಲಾಗಿ ಕಷ್ಟಪಟ್ಟರು ನೈಟೆಲ್ಲ ಕಷ್ಟಪಡ್ತಾರೆ, ನೈಟೆಲ್ಲ ಇರ್ತದೆ ಮಾರ್ಕೆಟು. ಬಟ್ ಅದು ಏನೂ ಫಲ ಸಿಗೋಲ್ಲ. ಹಾಕಿರೋ ದುಡ್ಡು ನಮಗೆ ವಾಪಸ್ ಬರೋಲ್ಲ. ಆ ಥರ ಪರಿಸ್ಥಿತಿ ರೈತರದ್ದು. ಒಂದೊಂದು ಸಲ ಮೂಟೆಗಟ್ಟಲೆ ಸುರಿದ್ಬಿಟ್ಟು ಹೋಯ್ತಾರೆ ಟೊಮೊಟೊನ, ಇದು ಹಣ್ಣು ಗಿಣ್ಣು ಎಲ್ಲನೂ. ಇಂಥವ್ರು ಸೂಪರ್ ಅಂದ್ಕೊಳ್ಳಿ. ರೋಡಲ್ಲಿ ಹೋಗಿ ಆ ಕಡೆ ಈ ಕಡೆ ಮರ ಮಧ್ಯದಲ್ಲಿ ರೋಡು, ಏನು ಚೆಂದ ಅಂತೀರ ಬೆಟ್ಟಕ್ಕೆ ಹೋಗೋದಕ್ಕೆ. ನೋಡಿ ಎಷ್ಟು ಸೂಪರು. ಈ ಥರ ಇದರಲ್ಲಿ ಹೋಗ್ತಿದ್ರೆ ನೋಡಿ, ಬೆಟ್ಟದ ಆರ್ಚು. ವೆಲ್ಕಮ್ ಟು ಚಾಮುಂಡಿ ಹಿಲ್ಸ್. ಬೆಟ್ಟದ ರೋಡು. ತುಂಬ ದಿನ ಆಗಿತ್ತು ಮಾತ್ರ ಬೆಟ್ಟಕ್ಕೆ ಬಂದು. ತುಂಬ ದಿನ ಅಲ್ಲ, ತಿಂಗಳುಗಳೇ ಆಗಿತ್ತು ಆ್ಯಕ್ಚುಲಿ ಬಂದು. ಹತ್ರ 7-8 ತಿಂಗಳೇ ಆಗಿತ್ತು. ಮುಂಚೆ ನಾನು ನಮ್ಮ ಅಕ್ಕ ಇದ್ದಾಗ ಡೈಲಿ ಬರ್ತಿದ್ದೋ. ಡೈಲಿ ಅಂತಲ್ಲ, ತಿಂಗಳಿಗೊಂದು ಮಿನಿಮಮ್ 2-3 ಸಲ ಆದರೂ ಬರ್ತಿದ್ದೋ. ಈಗ ತುಂಬ ತಿಂಗಳುಗಳ ನಂತರ ಬರ್ತಾಯಿದ್ದೀನಿ ಬೆಟ್ಟಕ್ಕೆ. ಏನೇನು ಚೇಂಜಸ್ ಆಗಿದೆ, ಏನೇನಾಗಿದೆ ಗೊತ್ತಿಲ್ಲ. ಏನೋ ಬೆಟ್ಟಕ್ಕೆ ಲೈಟೆಲ್ಲ ಹಾಕ್ಬಿಟ್ಟವ್ರೆ. ಆಲೇ ದಸರಾ ಪ್ರಿಪ್ರೇಷನ್ ಬೇರೆ ನಡೀತಾ ಇದೆ. ಓಕೆ, ನಮ್ಮ ಮೈಸೂರಿಗೆ ಆನೆಗಳು ಬೇರೆಯವ್ರಿಗೆ ಮೈಸೂರಿಗೆ ಆನೆ ಬಂತು ಅಂತ ಹೇಳಿದ್ರೆ ಫಿಕ್ಸು ದಸರಾ ಬಂತು ಅಂತ ಅರ್ಥ. ದಸರಾ ಬಂತು ಅಂತಲೇ ಅರ್ಥ. ಇಲ್ಲಿ ಕರು ಬೇರೆ ಹೋಗ್ತೈತೆ. ಶಕ್ತಿ. ವೆಲ್ಕಮ್ ಟು ಚಾಮುಂಡಿ ಬೆಟ್ಟ. ಸೊ ಇಲ್ಲಿ ನೋಡ್ಬೋದು ನಿಮಗೆ ಚಾಮುಂಡಿ ಬೆಟ್ಟ. ಮಹಿಷಾಸುರ ಇಸ್ ಹಿಯರ್. ನೋಡ್ಕೊಳ್ಳಿ, ಮಹಿಷಾಸುರ. ಹಿಂಗೆ ಸೀದಾ ಹೋದರೆ ಈಗ ಬೆಟ್ಟನ ಒಂದು ರೌಂಡ್ ಹಾಕೋ ಬರೋದೇ ಈಗ. ಪೀಸ್ ಅಂದ್ಕೊಂಡು ನೈಟ್ ಟೈಮ್ ವಿಷನ್ ಬಿಡ್ತಾರೆ. ಬಾ ಹೋಗೋಣ, ಯಾರು ಇರೋದಿಲ್ಲ ಕಣ. ಚಾಮುಂಡಿ ಬೆಟ್ಟ ಈ ಥರ ಇದೆ. ಫೈನಲಿ ಫೈನಲಿ ಬೆಟ್ಟಕ್ಕೆ ಬಂದರೆ ಅದೇನು ಖುಷಿನೋ ಅದೇನೋ ಗೊತ್ತಿಲ್ಲ. ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ಸೊ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ನೋಡ್ಬೋದು, ನೋಡೋಣ ಇಲ್ಲಿಂದ ಏನಾದರೂ ವ್ಯೂ ಪಾಯಿಂಟ್. ಆ್ಯಕ್ಚುಲಿ ಇಲ್ಲೊಂದು ವ್ಯೂ ಪಾಯಿಂಟ್ ಐತೆ, ಅದು ಸಕ್ಕತ್ತಾಗಿ ಕಾಣಿಸ್ತಿದೆ. ಮಾತ್ರ ಕಾಣಿಸುತ್ತಾ? ಕಾಣಿಸಲ್ಲ. ನೋಡ್ಬೋದು. ಸೊ ಫೈನಲ್ ಲುಕ್ ಈ ಥರ ಕಾಣಿಸುತ್ತೆ ಬೆಟ್ಟ. ನೋಡ್ಕೊಳ್ಳಿ. ಇವಾಗ ಮೈಸೂರಿನ ಟೈಮ್ ಎಷ್ಟಾಗಿದೆ ನೋಡೋಣ ಫಸ್ಟ್. ಟೈಮ್ ಎಷ್ಟು? 1 ಸೆಕೆಂಡು. ಬುಲೆಟಲ್ಲಿ ಅವಾಗ ಗೇರ್ ಡೌನ್ ಮಾಡ್ತಾ ಇರಬೇಕು, ಗೇರ್ ಅಪ್ ಮಾಡ್ತಾ ಇರಬೇಕು. ಅದನ್ನು ಡೌನ್ ಮಾಡಿ ಕ್ಲಚ್ ಹಿಡಿದು ಇಲ್ಲೆಲ್ಲ ಒಳ್ಳೆ ವೆಯ್ಟ್ ಲಿಫ್ಟಿಂಗ್ ಆಗಿಬಿಟ್ಟಿದೆ. ಎಲ್ಲ ಹಂಸ್ಗಳು ಬೇರೆ, ಅಜ್ಜಗೂ ಹಂಸ್ಗಳು ಹಾಕಿದ್ದಾರೆ. ಟೈಮ್ ಎಷ್ಟು? ಅಯ್ಯೋ, ಮತ್ತೆ ಇನ್ನೊಂದು ಅಂಶ ಇರಲಿ.
ಟೈಮು 8:54. ಹಾಂ ಬನ್ನಿ, ಇವಾಗ ನೈಟ್ ಹೇಗಿರುತ್ತೆ ಮೈಸೂರು ಅಂದರೆ, ಇವಾಗ ಆಲ್ರೆಡಿ ಟೈಮು ನಿಯರ್ಲಿ 9 ಗಂಟೆ ಆಗಿದೆ. ಯಾವ ಥರ ಇರುತ್ತೆ ಮೈಸೂರು ನೋಡೋಣ. ಮೈಸೂರು ರೋಡ್ಸ್ ಯಾವ ಥರ ಇರುತ್ತೆ ನೋಡೋಣ. ಇದು ಬಿಫೋರ್ ದಸರಾ ಹಬ್ಬಕ್ಕಿಂತ ಮುಂಚೆ. ಆಮೇಲೆ ದಸರಾ ಟೈಮಲ್ಲಿ ಒಂದು ಮಾಡೋಣ. ಮುಂಚೆ ಇಷ್ಟೊಂದು ಜನ ಇರ್ತಾನೆ ಇರಲಿಲ್ಲ ಮೈಸೂರು ಸಿಟಿ ಒಳಗಡೆ. ಇವಾಗ ನೋಡಿ ಜನನ ಬರ್ತಾ ನಮ್ಮ ಮೈಸೂರು ಬೆಂಗಳೂರು ಆಗ್ತಿದೆ. ಯಾವಾಗ ಆಗುತ್ತೆ ಏನಾಗುತ್ತೆ ಒಂದು ಗೊತ್ತಾಗಲ್ಲ. ಇರಲಿ, ಪರವಾಗಿಲ್ಲ. ಆಲ್ರೆಡಿ ದಸರಾ ಲೈಟಿಂಗ್ ಟೆಸ್ಟ್ ಮಾಡ್ತಿದ್ದಾರೆ. ಮಾಡ್ತಾ ಇದ್ದಾರೆ ಎರಡೆರಡು ಕಡೆ, ಮೂರು ಕಡೆ ಹಾಕಿ. ನೋಡೋಣ ಈ ಸಲ ದಸರಾ ಯಾವ ಥರ ಇರುತ್ತೆ, ಮತ್ತು ಈ ಸಲ ದಸರಾದ ಲೈಟಿಂಗ್ಸ್ ಯಾವ ಥರ ಇರುತ್ತೆ ಅದನ್ನು ಒಂದು ಸಪ್ರೇಟ್ ವ್ಲಾಗ್ ಮಾಡಿ ಹಾಕ್ತೀನಿ. ಮೈಸೂರಿನ ಅರಮನೆಯ ಮುಂದಗಡೆ ಅಲ್ಲ, ಆ್ಯಕ್ಚುಲಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ನೋಡಿ ಮೈಸೂರು ರೋಡ್ಸ್ ಈ ಥರ ಇರುತ್ತೆ. ಅಯ್ಯೋ, ನಮ್ಮ ಮೈಸೂರಲ್ಲಿ ಇಷ್ಟು 90 ಗಂಟೆ ಆದ್ರೆ ಇನ್ನೂ ಟ್ರಾಫಿಕ್ ಇದೆಯಾ? ನಮ್ಮ ಅರಸು ರೋಡಲ್ಲಾದರೂ ಜನ ಕಮ್ಮಿ ಇದ್ದಾರಾ? ಇಲ್ಲ ಅನ್ಕೋತೀನಿ. ಅರಸು ರೋಡ್ ಇನ್ನೂ ಫುಲ್ಲು. ಯಪ್ಪ, ಅರಸು ರೋಡು ಇನ್ನೂ ಕೇಳುವಂಗಿಲ್ಲ, ಇನ್ನೂ ಫುಲ್ಲಾಗಿದೆ. ಮುಂಚೆ ಖಾಲಿ ಇರ್ತಾಯಿತ್ತು ಅರಸು ರೋಡು. ಇವಾಗ ನೋಡಿ ಇಲ್ಲಿಂದ ಅಲ್ಲಿವರೆಗೂ ಯಾರಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಎಲ್ಲ ನೋಡಿ. ಮುಂಚೆ ಇಲ್ಲಿಂದ ಅಲ್ಲಿವರೆಗೂ ಖಾಲಿ ಇರ್ತಾಯಿತ್ತು, ಇವಾಗ ಜನ ಫುಲ್ ಇದ್ದಾರೆ.